ಆಯ್ತದೋ ಅದು ನನ್ನ ಪಾಲಿಗೆ ವಿಷ. ಇದೇನು 25 ವರ್ಷ ಇದೆಯಲ್ಲ ನಿಮ್ದು, IAS ಆಗ್ತಿರಲ್ಲ ನಾಳೆ, ನೀವೆಲ್ಲ ಆಗ್ತಿರಲ್ಲ, ನೀವೇನು IAS ಆಗುವ ವಯಸ್ಸಿದೆಯಲ್ಲ, ಇದು ಬ್ರಹ್ಮಚರ್ಯ ಇದ್ದಂಗೆ. 25 ವರ್ಷ ಸರಿಯಾದ ವಿದ್ಯಾರ್ಜನೆಯಷ್ಟೇ. ಮುಂಬರುವ 75 ವರ್ಷ, 25 ವರ್ಷ ಗೃಹಸ್ಥಾಶ್ರಮ, 25 ವರ್ಷ ವಾನಪ್ರಸ್ಥ, 25 ವರ್ಷ ಸನ್ಯಾಸ. ಆ ಮುಂಬರುವ 75 ವರ್ಷಕ್ಕೆ ಇದು ಅಡಿಪಾಯ. ಏನ್ ಬೇಕೆಲ್ಲ ಕಲ್ತ್ಕೊಂಡ್ಬಿಡೋಣ, ಎಲ್ಲ ಕಲ್ತ್ಕೊಂಡ್ಬಿಡೋಣ. ಪಬ್ಲಿಕ್ ಸ್ಪೀಕಿಂಗ್, yes, let us learn it. Group discussion, let us learn it. Running, jogging, let us learn it. Sports, let us learn it. Guitar, let us learn it. UPSC preparation, yes, nothing else but preparation. Study, let me learn it. ನನಗೊಬ್ರು ನಮ್ಮ ಗುರುಗಳ 3 ಅಸ್ತ್ರ ಕೊಟ್ಟಿದ್ರು. ಹೂ, ವೈ, ವಾಟ್. ನೋಕಿಯಾ ಸೆಟ್ ಬರ್ತಾ ಇತ್ತು, ನಾನು ಅದ್ರಲ್ಲಿ ಹಾಕೊಂಡಿರ್ತಿದ್ದೆ. ಅದು ಅರ್ಧ ತಾಸಿಗೊಮ್ಮೆ ರಿಂಗ್ ಆಗೋದು. ಹೂ ಅಂದ್ರೆ ಹೂ ಎಮ್ ಐ, ನಾನು ಯಾರು? ರವಿ ದ್ಯಾಮಪ್ಪ ಚನ್ನಣ್ಣವರ್, ನೀಲಗುಂದ್, ಗದಗ ತಾಲೂಕು, ನನ್ನ ಕುಟುಂಬ ಇಂಥದ್ದು. ವೈ ಆರ್ ಯು ಹಿಯರ್? ವೈ ಆರ್ ಯು ಹಿಯರ್? ಯಾಕೆ ನಾನು ಇಲ್ಲಿದ್ದೀನಿ? ನಾನು IAS ಪ್ರಿಪರೇಷನ್ಗಾಗಿ ಡೆಲ್ಲಿಗೆ ಬರೀ ಒಂದು ಕೆಂಪು ಪುಸ್ತಕ, ಕೆಂಪುದೊಂದು ದೊಡ್ಡ 1 ಕ್ವಿಂಟಲ್ ಪುಸ್ತಕ, 3000 ರೂಪಾಯಿ ತಗೊಂಡ್ಬಂದಿದ್ದೀನಿ. ನನಗಿಷ್ಟೊಂದು ಜವಾಬ್ದಾರಿಗಳಿದೆ. ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ. ನನ್ನ ಕತೆ ಎಲ್ಲರ ಹತ್ರ ಹೋದ್ರೆ ಯಾರು ಕೇಳಲ್ಲ. ನಾನು ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಆಗಲೇಬೇಕು. ವೈ ಆರ್ ಯು ಹಿಯರ್? ವಾಟ್ ಐ ಆಮ್ ಡೂಯಿಂಗ್ ನೌ? ವಾಟ್ ಐ ಆಮ್ ಡೂಯಿಂಗ್ ನೌ? ನಾನು ಈ ಸದ್ಯ ಏನ್ ಮಾಡ್ತಾ ಇದ್ದೀನಿ? ಹೂ ಎಮ್ ಐ, ವೈ ಐ ಆಮ್ ಹಿಯರ್ ಅಂಡ್ ವಾಟ್ ಐ ಆಮ್ ಡೂಯಿಂಗ್ ನೌ? ನಾನು ಏನ್ ಮಾಡ್ತಾ ಇದ್ದೀನಿ? ನಾನು ಟೈಮ್ ಪಾಸ್ ಮಾಡ್ತಾ ಇದ್ದೀನಾ? ಗಾಸಿಪ್ ಮಾಡ್ತಾ ಇದ್ದೀನಾ? ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೀನಾ? ನಿದ್ದೆ ಮಾಡ್ತಾ ಇದ್ದೀನಾ? ಹಾಡು ಹಾಡ್ತಾ ಇದ್ದೀನಾ? ಅಥವಾ ಓದ್ತಾ ಇದ್ದೀನಾ? ಬರಿತಾ ಇದ್ದೀನಾ? ಕ್ಲಾಸ್ ಅನ್ನ ಕೇಳ್ತಾ ಇದ್ದೀನಾ? ಕಂಪ್ಲೀಟ್ ಆಗಿ ಮನನ ಮಾಡ್ತಾನೆ ಇರೋದು. ಗ್ಯಾಪ್ ಇಲ್ವೇ ಇಲ್ಲ. 13 ವರ್ಷ ವನವಾಸ, 1 ವರ್ಷ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಇದ್ದಂಗೆ ಡಿಗ್ರಿ ಮಾಡಿದ್ದೀನಿ. ಇದು ನನ್ನ ಅಜ್ಞಾತವಾಸದ ಕಾಲಪ್ಪ. ನಾನು ಇದನ್ನ ಮಾಡಲೇಬೇಕು. ಇದನ್ನ ಬಿಟ್ರೆ ಬೇರೆ ನನಗೆ ಹಾದಿ ಇಲ್ಲ. ಒಂದು ಸಾರಿ ಇದನ್ನ ಆಗಿಬಿಟ್ಟೆ ಅಂದ್ರೆ ಎಲ್ಲವೂ ಆಟೋಮೆಟಿಕ್ ಆಗಿ ಬರ್ತವೆ. ನನಗೆ ಸಿನಿಮಾ ನೋಡೋ ಹುಚ್ಚಿತ್ತು. ಸಿನಿಮಾ ನನ್ನ ಹಾಬಿ, ಅದು ಸಿನಿಮಾ ನೋಡೋದು. ಒಳ್ಳೆ ಸಿನಿಮಾ ನೋಡೋದ? ಮತ್ತೆ ಸಿನಿಮಾ, ಎಲ್ಲಾ ಸಿನಿಮಾಗಳ ನನ್ನ ಪ್ರಿಪರೇಷನ್ ಅವಧಿಯಲ್ಲಿ ಏನ್ ರಿಲೀಸ್ ಆಯ್ತಲ್ಲ, ಆಕ್ಷನ್ ಮೂವೀಸ್, ಇಂಗ್ಲಿಷು, ಹಿಂದಿ ಮತ್ತು ತೆಲುಗು, ಕನ್ನಡ ಒಂದು ನೋಡ್ಲಿಲ್ಲ ನಾನು. ಅದನ್ನು ಬರೆದಿಡ್ತಿದ್ದೆ. ಈ ಸಿನಿಮಾ ಇವತ್ತು ರಿಲೀಸ್ ಆಯ್ತು, ನಾನು ಇದನ್ನ ನೋಡ್ಬೇಕು. ಆಮೇಲೆ ನನ್ನ ಗೆಳೆಯರು ಇವತ್ತು ಊಟಕ್ಕೆ ಹೋಗಿದ್ದಾರೆ. ನಾನು ಈ ಊಟ ತಿನ್ಬೇಕು. ಹೈದರಾಬಾದಲ್ಲಿ ಒಳ್ಳೆ ಸ್ವೀಟ್ ಸಿಗುತ್ತೆ, ಪುಲ್ಲಾರೆಡ್ಡಿ ಸ್ವೀಟ್ಸ್ ಅಂತ ಇರುತ್ತೆ. ಹೈದರಾಬಾದ್ಗೆ ಯಾರು ಹೋಗಿದ್ರೆ ಎಲ್ಲರೂ ಒಂದು ಮಾತಾಡ್ರು, ಏನನ್ನೋರು. ಆಮೇಲೆ ಧೋಕ್ಲಾ ಅಂತ ಹೇಳಿ, ಆಮೇಲೆ ಹಲೀಮ್ ಅಂತ ಒಳ್ಳೆ ಬಿರಿಯಾನಿ, ಬಾವರ್ಚಿ ಬಿರಿಯಾನಿ ಸಿಗೋದು. ಈಗ ತಿನ್ನೋದು ಕಡಿಮೆ ಮಾಡಿದ್ದೀನಿ, ಅವಾಗ ಬಹಳ ತಿಂತಿದ್ದೆ. ಎಲ್ಲ ಬರೆದಿಟ್ಟೆ. ಆಗಸ್ಟ್ 15 ನಮ್ಮ ಪ್ರಿಲಿಮ್ಸ್ ರಿಸಲ್ಟ್ ಬಂದಿತ್ತು. ಆಗಸ್ಟ್ 15 ಸ್ವಾಮೀಜಿಗೆ ಫೋನ್ ಮಾಡಿ ಹೇಳಿದೆ, ಸ್ವಾಮೀಜಿ ರಿಸಲ್ಟ್ ಬಂದು ಪಾಸ್ ಆಗಿದ್ದೀನಿ. ಅದರಲ್ಲೇನು ಆಶ್ಚರ್ಯ ಇದೆ? ಅದರಲ್ಲೇನು ಆಶ್ಚರ್ಯ? ಮೇನ್ಸ್ ರೆಡಿ ಆಗ ಸುಮಾರು ಅಕ್ಟೋಬರ್ ಎಂಡ್ಗೆ ಅನ್ಸುತ್ತೆ, ಮಾರ್ಚ್ ಆರ್ ಅಕ್ಟೋಬರ್ ಎಂಡ್ಗೆ ಮೇನ್ಸ್ ರಿಸಲ್ಟ್ ಬಂತು. ಎಸ್ ಸ್ವಾಮೀಜಿ, ಐ ಹ್ಯಾವ್ ಕ್ವಾಲಿಫೈಡ್ ಫಾರ್ ಮೇನ್ಸ್. ಅದರಲ್ಲೇನು ಆಶ್ಚರ್ಯ? ಅದು ಆಗೋದೇ ಇತ್ತು. ಪ್ರಿಪೇರ್ ಫಾರ್ ಮೇನ್ಸ್. ಮಾರ್ಚ್ 28 ನಂದು ಇಂಟರ್ವ್ಯೂ ಡೇಟ್. ನಿರ್ಭಯ್ ಶರ್ಮಾ ಆಫ್ಟರ್ನೂನ್ ಇಂಟರ್ವ್ಯೂ ಮುಗೀತು. ಮೇ 6 ಈವ್ನಿಂಗ್, ಮೇ 6 ನನ್ನ ರಿಸಲ್ಟ್ ಬಂತು. ರಿಸಲ್ಟ್ ಬಂದ ತಕ್ಷಣ ಕ್ಯಾಲ್ಕುಲೇಷನ್ ಹಾಕಿ ಒಬ್ಬ ಹೇಳ್ಬಿಟ್ಟ, ವೆಂಕಟೇಶ್ ಅನ್ನೋನು, ಹೈದ್ರಾಬಾದ್ನವನು, ನೀನು IPS ಆಯ್ತೀಯ ಅಂತ. ಸ್ವಾಮೀಜಿಗೆ ಫೋನ್ ಮಾಡಿ ಹೇಳಿದೆ, ಸ್ವಾಮೀಜಿ ನಿಮಗೆ 703 ರ್ಯಾಂಕ್ ತುಸು ಕಡಿಮೆನೆ, ಆದ್ರೆ IPS ಆಗ್ತೀನಿ ಸ್ವಾಮೀಜಿ. ಅದರಲ್ಲಿ ಏನು ಆಶ್ಚರ್ಯ? ಬಾ ಆಶ್ರಮಕ್ಕೆ. ಸ್ವಾಮೀಜಿ ಒಂದು ಕೆಲಸ ಇದೆ. ಏನು? ನನಗೆ ಸ್ವಲ್ಪ ಊಟ ಮಾಡೋ ಆಸೆ, ಮೂವಿ ನೋಡೋ ಆಸೆ. ಇದುವರೆಗೂ ಯಾವ್ರ ಜೊತೆ ಹೋಗ್ಲಿಲ್ಲ, ಯಾವ ಪಿಕ್ಚರ್ ನೋಡ್ಲಿಲ್ಲ. 1 ವಾರ ಸಮಯ ಕೊಡಿ. ಎಲ್ಲ ಮೂವಿ ಸಿಡಿ ತರಿಸಿದೆ ರೀ. ಫುಲ್ ಒಂದು 52 ಇಂಚಿನ LED ಹಾಕಿ ನೋಡಿದ್ದ. ಎಲ್ಲ ಊಟ ಪಾರ್ಸಲ್ ತಗೊಂಬಂದು ತಿಂದಿದ್ದ. ವೆನ್ ಐ ಡಿಡ್ ಇಟ್ ಆಫ್ಟರ್ ಮೈ ರಿಸಲ್ಟ್ಸ್. ಪ್ರಿಪರೇಷನ್ ಫಾರ್ ಅ ವಾರ್ ಶುಡ್ ಬಿ ಡನ್ ಡ್ಯೂರಿಂಗ್ ಪೀಸ್ ಟೈಮ್. ಬದುಕಿನಲ್ಲಿ ಆ ನಿರ್ಣಾಯಕ ಘಟ್ಟಕ್ಕೆ ಯಾವತ್ ನಾವು ಖಾಲಿ ಇರ್ತೀವೋ ಅವತ್ತು ಪ್ರಿಪರೇಷನ್ ಮಾಡ್ಕೋಬೇಕು. ಇಲ್ಲದೆ ಹೋದ್ರೆ ಬಹಳ ಸುಖ ಪಟ್ರೆ ಮುಂದೆ ಕಷ್ಟಪಡ್ತೀವಿ ಅಂತ, ಬಹಳ ಕಷ್ಟಪಟ್ರೆ ಮುಂದೊಂದು ದಿವಸ ಸುಖ ಕಟ್ಟಿಟ್ಟ ಬುತ್ತಿ ಅಂತ. ಸೊ ಹಾಗಾಗಿ
ನಿಮಗೇನಾದ್ರೂ ವಯೋಮಾನ ಸಹಜವಾದ ಹವ್ಯಾಸಗಳಿದ್ದಲ್ಲಿ ಇರ್ತವೆ. ನನಗೂ ಇತ್ತು ಇನ್ನೂ ಒಂದಿತ್ತು, ಅದೇ ನಿಮಗೂ ಎಲ್ಲರಿಗೂ ಇರುತ್ತೆ. ನನಗೆ ಆ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಒಂದು ಹುಡುಗಿ ಅಂದ್ರೆ ತುಂಬಾ ಇಷ್ಟ ಆಗಿದ್ಲು. ಮಾತಾಡಕ್ ಧೈರ್ಯ ಆಗ್ತಿರ್ಲಿಲ್ಲ. ಐ ಡಿಂಟ್ ಹ್ಯಾವ್ ದ ಗಟ್ಸ್. ಚಿಕ್ಕವನಿದ್ದೆ ರೀ, ಮೀಸೆ ಬೇರೆ ಬಿಡ್ತಾ ಇರಲಿಲ್ಲ ಅವಾಗ. ನಂದು ಡ್ಯೂರಿಂಗ್ ಪ್ರಿಪರೇಷನ್ ಟೈಮ್ ಅಂಡ್ ಇವನ್ ಮಸೂರಿ ಅಕಾಡೆಮಿಯಲ್ಲಿ ಮೀಸೆ ಇರಲಿಲ್ಲ. ಎಲ್ಲರೂ ಚಿನ್ನು ಅನ್ನೋರು. ಸೊ ರಿಸಲ್ಟ್ ಬಂದ ಮೇಲೆ went and approached her and told her that, see, I want to marry you ಅಂತೇಳಿ. ಆ ಹುಡುಗಿ ನಾನು IPS ಆಗ್ತೀನಿ ಅಂತ ಗೊತ್ತಿದ್ರು ಯಾರ ಗಬಕ್ಕನ ಒಪ್ಕೊಂಡ್ಬಿಡ್ತಾರ. ಗೋ ಅಂಡ್ ಮೀಟ್ ಮೈ ಫಾದರ್. ಡಾಕ್ಟರ್ ತ್ರಿವೇಣಿ ಏನ್ ಮದುವೆ ಆಗಿದ್ದೀನಿ ಅದ ಹುಡುಗಿಯಪ್ಪ. Then I went and approached her father and her father told, ours is an undivided family. Let me discuss with my brother and come back to you anta. You know. ಅನಾಹುತ ಆಯ್ತಲ್ಲಪ್ಪ ಇದು ಅಂದೆ. ಆಯ್ತು, ಅವರೆಲ್ಲ ಡಿಸ್ಕಷನ್ ಮಾಡಿ ಕೊನೆಗೆ ಒಪ್ಪಿದ್ರ, ಆಸ್ ಇಫ್ ಅವ್ರೇನೋ ನನ್ನ ಬಗ್ಗೆ ಕರುಣೆ ತೋರಿಸ್ದಂಗ. ಬಟ್ ಐ ಗಾಟ್ ಗುಡ್ ಗರ್ಲ್. ಯು ಶುಡ್ ಹ್ಯಾವ್, ಅವು ಏನಾದ್ರೂ ಇತ್ತು ಅಂತಂದ್ರೆ ಯು ಶುಡ್ ಪೋಸ್ಟ್ಪೋನ್ ಇಟ್ ಅಂತ ಹೇಳ್ತಿದ್ದೀನಿ. ಒಂದು ಸಾರಿ ಸರ್ವಿಸ್ ಬಂದ್ರೆ ತಿರುಗಿ ನೋಡೋ ಅವಶ್ಯಕತೆನೇ ಇಲ್ಲ. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ಇಮ್ಯಾಜಿನ್ ಯು ವಿಲ್ ಬಿಕಮ್ ದ್ಯಾಟ್. ಯು ಡಿಸೈಡ್ ಯು ವಿಲ್ ಡೂ ದ್ಯಾಟ್ ಅಷ್ಟೇ. ಬೇಕಾದಿರ್ಲಿ ಅದು. ಹಿಯರ್ ಯು ಆರ್ ಎಂಪವರ್ಡ್ ಬೈ ಲಾಸ್ ಅಂಡ್ ಪವರ್ಸ್. ಸೊ ಇದು ಈ ಪರೀಕ್ಷೆ ಅನ್ನೋದು ನಿಮ್ಮ ಒಟ್ಟಾರೆ ವ್ಯಕ್ತಿತ್ವವನ್ನ ಪರೀಕ್ಷೆ ಮಾಡುವುದರಿಂದ, ನಿಮ್ಮನ್ನ ಪೂರ್ತಿ ಅದು ಅಳೆಯುವುದರಿಂದ, ಇದಕ್ಕೆ ತಯಾರಿ ಈ ಸಣ್ಣ ಪುಟ್ಟ ಪರೀಕ್ಷೆಗಳಿಗೆ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಫೇಲ್. ಆ ಕಿಲ್ಲರ್ ಜೀಲಿ ರಾಕೆಟ್ ಹಿಂದ್ಗಡೆ ಹಚ್ಚಿರ್ತಾರಲ್ಲ ಆ ತರ. ಸೊ ಫಾರ್ ದ್ಯಾಟ್ ಯು ಹ್ಯಾವ್ ಟು ಗೋ ಟು ಅ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅಂಡ್ ಯು ಮಸ್ಟ್ ಹ್ಯಾವ್ ಅ ಗುಡ್ ಫ್ರೆಂಡ್ ಸರ್ಕಲ್. ಒಳ್ಳೆ ಸ್ನೇಹಿತರ ಸರ್ಕಲ್ ಇರ್ಬೇಕು. ಕೆಲವೊಂದಿಷ್ಟು ಜನ ನೋಟ್ಸ ಕೊಡಂಗಿಲ್ಲ ಅಲ್ವೇ. ಬಟ್ ಐ ಹ್ಯಾಡ್ ದ ಅಪಾರ್ಚುನಿಟಿ ಟು ವರ್ಕ್ ಇನ್ ಅ ಕೋಚಿಂಗ್ ಇನ್ಸ್ಟಿಟ್ಯೂಷನ್. ಸೈನ್ಸ್ ಅಂಡ್ ಟೆಕ್ನಾಲಜಿ ಅರ್ಥನ ಆಗ್ತಿರ್ಲಿಲ್ಲ ನನಗೆ. 150ಕ್ಕೆ 13, 14. ಕರೆಂಟ್ ಅಫೇರ್ಸ್ ಅಲ್ಲೂ ಕೂಡ 25, 30. ಎವ್ರಿ ಡೇ ಐ ಯೂಸ್ ಟು ಟೇಕ್ ಮೈ ಆನ್ಸರ್ ಸ್ಕ್ರಿಪ್ಟ್ ಅಂಡ್ ಗೋ ಅಂಡ್ ಸಿಟ್ ವಿತ್ ಮೇಡಮ್ ಸೋಸಿನ್ ತಯ್ಯಬಾ ಅಂಡ್ ಆಸ್ಕ್, ಮೇಡಮ್ ಆಮ್ ಐ ರಿಯಲಿ ಎಲಿಜಿಬಲ್ ಟು ಬಿಕಮ್ ಅನ್ IAS ಆಫೀಸರ್? ನನಗೇನು ಬರೀ 13, 14 ಬೀಳಕತ್ತೇವ್. ಅವಾಗ ಏನಂದ್ರು, ಆಯ್ತಪ್ಪ ಟಾಪ್ ಈಗ ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ್ರ ಅವ್ರ ಆನ್ಸರ್ ಸ್ಕ್ರಿಪ್ಟ್ ನೋಡಪ್ಪ. ದೆನ್ ಐ ಸ್ಟಾರ್ಟೆಡ್. ಯಾರ್ದು ಬೆಸ್ಟ್ ಆನ್ಸರ್ ಸ್ಕ್ರಿಪ್ಟ್ ಇತ್ತು ರೈಟಿಂಗ್. ಕ್ಲಾಸ್ನಾಗ ಆನ್ಸರ್ ಎಲ್ಲರೂ ಹೇಳ್ತಾರ, ಪರೀಕ್ಷೆದಾಗ ಉತ್ತರ ಬರೆದವನ ಟಾಪರ್. 3 ಗಂಟೆ ಅವಧಿಯಲ್ಲಿ ಜಗದೀಶ್ ಹೇಳಿದ ಹಾಗೆ ಇಡೀ ಒಂದು ವರ್ಷ ಓದಿದ ಎಲ್ಲಾ ಪುಸ್ತಕಗಳನ್ನ ಆ 2 ಮಾರ್ಕ್ಸ್ಗೆ, 5 ಮಾರ್ಕ್ಸ್ಗೆ, 15 ಮಾರ್ಕ್ಸ್ಗೆ, 20 ಮಾರ್ಕ್ಸ್ಗೆ ಕಂಡೆನ್ಸ್ ಮಾಡಿ ಯಾವ ಉತ್ತರಕ್ಕೆ ಎಷ್ಟು ಅಂಕಕ್ಕೆ ಎಷ್ಟು ಬರೀಬೇಕದನ್ನ ತೀರ್ಮಾನ ಮಾಡಿ ಬರೆಯುವುದಿದೆಯಲ್ಲ, ಅದು ಬಿಗ್ಗೆಸ್ಟ್ ಚಾಲೆಂಜ್. ನಿಮ್ಗೆ ರ್ಯಾಂಕ್ ತರೋದು, ಸರ್ವಿಸ್ ತರೋದು ಆನ್ಸರ್ ರೈಟಿಂಗ್ ಅಲ್ಲೇ, ಮೇನ್ಸ್ ಎಕ್ಸಾಮ್ ನಲ್ಲೇ ಎಲ್ಲರೂ ಓದ್ತಾರೆ. ಬಟ್ ರ್ಯಾಂಕ್ ಯಾರಿಗೆ ಬರುತ್ತೆ? ಸರಿಯಾಗಿ ಪರೀಕ್ಷೆ ಬರ್ದವನಿಗೆ. then how will do it? I started studying, analyzing the good answer scripts. ಯಾರಪ್ಪ ಟಾಪರ್ 110 ಯಾರಿಗೆ ಬಂದೈತಿ ಅವನು ತಗೊಳ್ಳೋದು. how he started his introduction, what is there in his body of answer. ಅವನು ಪಾಯಿಂಟ್ ವೈಸ್ ಫಸ್ಟ್ಲಿ, ಸೆಕೆಂಡ್ಲಿ, ಥರ್ಡ್ಲಿ ಅಂತ ಬರದ್ನ ಪಾಯಿಂಟ್ ನಂಬರ್ 1, 2, 3, 4 ಅಂತ ಹಾಕಿದ್ನ, ಚಾರ್ಟ್ ಏನಾದ್ರೂ ಹಾಕಿದ್ನ, ಟೇಬಲ್ ಏನಾದ್ರೂ ಹಾಕಿದ್ನ, ಪೈ ಚಾರ್ಟ್ ಮೂಲಕ ಎಕ್ಸ್ಪ್ಲೈನ್ ಮಾಡಿದ್ನ, ಅಂಡರ್ಲೈನ್ ಏನಾದ್ರೂ ಮಾಡಿದ್ನ, ಅವನ ಕನ್ಕ್ಲೂಷನ್ ಹೇಗಿತ್ತು, ಕಮೆಂಟ್ ಅಂದಲ್ಲಿ ಏನು ಬರದ, ಎಲ್ಯುಸಿಡೇಟ್ ಅಂದಲ್ಲಿ ಏನು ಬರದ, ಎಕ್ಸ್ಪ್ಲೈನ್ ಅಂದಲ್ಲಿ ಏನು ಬರದ, ಕ್ರಿಟಿಕಲಿ ಎನಲೈಸ್ ಅಂದಲ್ಲಿ ಏನು ಬರದ, ಎಲ್ಲವನ್ನ ನೋಡಿ ಎಲ್ಲರದು ಮಿಕ್ಸ್ ಮಾಡಿ ನಾನೊಂದು ತಯಾರು ಮಾಡ್ತಿದ್ದೆ. ನಾನು ಎಲ್ಲರ ಕಡೆನೂ ಅದನ್ನ ಆನ್ಸರ್ ಸ್ಕ್ರಿಪ್ಟ್ ಅಲ್ಲಿ ಏನೇನು ಇರ್ತಿತ್ತಲ್ಲ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, GS ಪೇಪರ್ 1, 2 ಎಲ್ಲ 3, 4 ಎಲ್ಲ ತಗೊಬಿಡೋದು, ನಂದೇ ಒಂದು ಆನ್ಸರ್ ರೆಡಿ ಮಾಡೋದು. I used to practice this minimum 5 to 10 times each answer. ಏನ್ ನಾನು ಆನ್ಸರ್ ಸ್ಕ್ರಿಪ್ಟ್ ಬರಿತಿದ್ನಲ್ಲ, ಟೆಸ್ಟ್ ಸೀರೀಸ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ನಡೀತಿತ್ತಲ್ಲ, ಎಲ್ಲರದು ತೆಗೆದುಕೊಂಡು ಬರೆದ್ಬಿಟ್ಟು ಒಂದು 5 ರಿಂದ 10 ಸಾರಿ ಬರೆಯೋದೇ ಬರೆದು ತೆಗೆದು ಇಡ್ತಾ ಇದ್ದೆ. ದಟ್ ಈಸ್ ದಿ ಮೋಸ್ಟ್ ಯೂಸ್ಫುಲ್ ಥಿಂಗ್ ವಿಚ್ ಐ ಡಿಡ್ ಡ್ಯೂರಿಂಗ್ ಮೈ ಪ್ರಿಪರೇಷನ್. ನೀವು ಬರೀ ಓದೋದಷ್ಟೇ ಅಲ್ಲ, ಒಂದ್ಸಾರಿ ಮನನ ಮಾಡ್ಬೇಕು, ಸಬ್ ಹೆಡಿಂಗ್ ಗಳನ್ನ ಬರಿಬೇಕು.
ಅದನ್ನ ಬರೋದು ಹೊರಗಡೆ ತೆಗಿಬೇಕು. ಯಾವುದೇ ಪರೀಕ್ಷೆ ಇರಲಿ, ಅದು PC ಇಂದ ಹಿಡಿದು IAS IPS ವರೆಗೆ ಎಲ್ಲಾ ಪರೀಕ್ಷೆಗಳಲ್ಲೂ ಕೂಡ ಆನ್ಸರ್ ರೈಟಿಂಗ್ ಸ್ಕಿಲ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಅದು ಇಟ್ ಕಮ್ಸ್ ಬೈ ಪ್ರಾಕ್ಟೀಸ್.